ಮೊದಲನೇದಾಗಿ ವಸತಿ ಬೇಸಿಗೆ ಶಿಬಿರ ಇದು ಸಂಪೂರ್ಣ ಉಚಿತವಾಗಿ ನಾವು ಮಾಡ್ತಾ ಇದೀವಿ. ಇಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಿಂದನೂ ಬೇಕಾದ್ರೆ ಭಾಗವಹಿಸಬಹುದು. ಮೊದಲು ಬಂದಂತ 100 ಮಕ್ಕಳಿಗೆ ಅವಕಾಶ ಮಾಡ್ತಾ ಇದೀವಿ. ನಾನು ಬಡವ ಮತ್ತೆ ಸಾಹುಕಾರು ಅಂತ ಮಾಡ್ತಾ ಇಲ್ಲ ಈ ಕಾರ್ಯಕ್ರಮನ. ಮೊದಲನೇದಾಗಿ ನನಗೆ ಮಕ್ಕಳುಗಳು ಭಯಮುಕ್ತವಾದ ಜೀವನ ನಡೆಸಬೇಕು ಅನ್ನೋದು ಈ ಕ್ಯಾಂಪ್ ನ ಮುಖ್ಯ ಉದ್ದೇಶ. ಎಲ್ಲ ಸಂಪೂರ್ಣ ಉಚಿತವಾಗಿರುತ್ತೆ. ಸಾರ್ವಜನಿಕರು ಮತ್ತೆ ಆ ಕುಟುಂಬದವರು ಅವ್ರ ಕೈಲಾಗಿದ್ದ ಸಹಾಯನ ಅವರು ಮಾಡಬಹುದು. ಬೇರೆ ದಾನಿಗಳು ಇರ್ಬೋದು ಮತ್ತೆ ವಾಲಂಟಿಯರ್ಸ್ ಇರ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗವಹಿಸಬಹುದು. ನಿಮ್ಮಲ್ಲಿರುವಂತ ಒಂದು ಪ್ರತಿಭೆನ ಮಕ್ಕಳುಗಳಿಗೆ ಹಂಚುವಂತ ಕೆಲಸಗಳನ್ನ ನೀವು ಮಾಡಬಹುದು. ಕೆಟ್ಟ ಮೇಲೆ ಸರಿ ಮಾಡೋ ಬದಲು ಕೆಳಕ್ಕಿಂತ ಮುಂಚೆ ಸರಿ ಮಾಡಬೇಕು ಅನ್ನೋ ಉದ್ದೇಶ ಬಸವ ಮಾರ್ಗದಾಗಿದೆ. ಗೊತ್ತಿಲ್ಲದ ತಪ್ಪಾಗಿರುವಂತದ್ದು ತಪ್ಪು ದಾರಿಗೆ ಹೋಗಿರುವಂತ ಮಕ್ಕಳನ್ನ ಪರಿವರ್ತನೆ ಹೊಂದಿಸಬೇಕು ಅನ್ನೋದೇ ಬಸವ ಮಾರ್ಗದ ಉದ್ದೇಶ ಆಗಿದೆ. ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಕ್ಕಳನ್ನ ಮನೆಗೆ ಆಸ್ತಿ ಮಾಡದೆ ದೇಶಕ್ಕೆ ಆಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸರ್, ನಾವು ಇದ್ರ ಹಿಂದೆನೂ ನಾವು ತುಂಬಾ ಸರಿ ಬೇಸಿಗೆ ಶಿಬಿರ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ವಿ. ಆದ್ರೆ ಈ ಸರಿ ವಿಶೇಷವಾಗಿ ಯಾರು ಮಕ್ಕಳು ಓದಲು ಬರಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಹಠಮಾರಿತನ ಇರೋದು ಮತ್ತೆ ಮೊಬೈಲ್ ಅಡಿಕ್ಟ್ ಆಗಿರುವಂಥ ಮಕ್ಕಳುಗಳು ಅಂಥವ್ರಿಗೋಸ್ಕರ ವಿಶೇಷವಾಗಿ ವಸತಿ ಬೇಸಿಗೆ ಶಿಬಿರನ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಕ್ಕಳುಗಳಿಗೆ ಈ ಥರ ಬೆಳೆಯುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸದೃಢವಾಗಿ ಒಂದು ಮಾರ್ಗದರ್ಶನ ಬೇಕಾಗಿರ್ತದೆ. ಅದನ್ನು ಮಾರ್ಗದರ್ಶನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಥರ ವ್ಯವಸ್ಥಿತವಾಗಿ ನಾವು ಮಾಡ್ತೀವಿ. ಸರ್, ಇದು ಪ್ರಾರಂಭ ಏಪ್ರಿಲ್ 12ನೇ ತಾರೀಕಿಗೆ ಪ್ರಾರಂಭ ಆಗ್ತದೆ, ಮೇ 10ಕ್ಕೆ ಕ್ಲೋಸ್ ಆಗ್ತದೆ. ಒಟ್ಟು 1 ತಿಂಗಳು ಇದು ಬೇಸಿಗೆ ಶಿಬಿರನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕರ್ನಾಟಕದ ಯಾವುದೇ ಮೂಲೆಯಿಂದನೂ ಬೇಕಾದ್ರೆ ಭಾಗವಹಿಸಬಹುದು. ಮೊದಲು ಬಂದಂಥ 100 ಮಕ್ಕಳಿಗೆ ಅವಕಾಶ ಮಾಡ್ತಾ ಇದ್ದೀವಿ. 5ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಮಾತ್ರ ಇಲ್ಲಿ ಇರ್ತದೆ. ಬರೀ ಬಾಲಕರಿಗೆ ಮಾತ್ರ ಇದು ಮೀಸಲಾಗಿರ್ತದೆ. ಸರ್, ಮೊದಲನೇದಾಗಿ ವಸತಿ ಬೇಸಿಗೆ ಶಿಬಿರ ಇದು ಸಂಪೂರ್ಣ ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಬೆಳಗ್ಗೆ 5:30ಯಿಂದ ರಾತ್ರಿ 10 ಗಂಟೆ ತನಕ ವಿಶೇಷವಾದ ಕಾರ್ಯಕ್ರಮಗಳನ್ನ ನಾವು ಆಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಕರಾಟೆ ಇರ್ಬೋದು, ವಿತ್ ಸ್ವಿಮ್ಮಿಂಗ್ ಕೋಚಿಂಗ್ ಕೊಡುವಂಥದ್ದು ಇರ್ಬೋದು. ಅದರಲ್ಲಿ ಜೊತೆಗೆ ಬೆಳಗ್ಗೆಯಿಂದ ಸಂಜೆ ತನಕ 4 ವಿಭಾಗ ಮಾಡ್ಕೊಂಡಿದ್ದೀವಿ. 1 ವಿಭಾಗ ಬಂದು ಅವ್ರಿಗೆ ಓದೋಕ್ಕೆ ಆದ್ಯತೆನ ಕೊಡ್ತೀವಿ, 2ನೇದು ಬಂದು ಕ್ರೀಡೆ ಕೊಡ್ತೀವಿ, 3ನೇದು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ, 4 ಬಂದು ಅವ್ರಿಗೆ ಕೌಶಲ್ಯಾಭಿವೃದ್ಧಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಸೌಲಭ್ಯಗಳನ್ನ ಬಸವ ಮಾರ್ಗ ಉಚಿತವಾಗಿ ಕೊಡ್ತಾ ಇದೆ. ಸರ್, ನಾನು ಬಡವ ಮತ್ತೆ ಸಾಹುಕಾರು ಅಂತ ಮಾಡ್ತಾ ಇಲ್ಲ ಈ ಕಾರ್ಯಕ್ರಮನ. ಮಕ್ಕಳುಗಳಿಗೆ ಏನು ಸಮಸ್ಯೆಗಳಾಗಿದೆ ಮತ್ತೆ ಮನೇಲಿ ಮಕ್ಕಳುಗಳು ಮಾತು ಕೇಳದೆ ಇರೋಂಥದ್ದು, ಓದೋಕ್ಕೆ ಬರದೇ ಇರುವಂಥ ಮಕ್ಕಳುಗಳು, ಮತ್ತೆ ಮೊಬೈಲ್ ಅಡಿಕ್ಟ್ ಆಗಿರುವಂಥ ಮಕ್ಕಳುಗಳು, ಮತ್ತೆ ಹಠಮಾರಿತನ ಇರುವಂಥ ಮಕ್ಕಳುಗಳು, ಅಂಥ ಮಕ್ಕಳುಗಳಿಗೆ ಒಂದು ಪರಿವರ್ತನೆ ಅವರ ಮಕ್ಕಳು ಸದೃಢವಾಗಿ ಬೆಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಬಡವರು ಸಾಹುಕಾರರು ಯಾರು ಸಮಸ್ಯೆ ಇದೆ ಆ ಮಕ್ಕಳುಗಳಿಗೆ ನಾವು ವಸತಿ ಸಮೇತ ಬೇಸಿಗೆ ಶಿಬಿರನ ನಾವು ಮಾಡ್ತಾ ಇದ್ದೀವಿ. ಸರ್, ಈ ಕ್ಯಾಂಪ್ಗೆ ಯಾಕೆ ಸೇರಿಸ್ಬೇಕು ಅಂತ ನಾನು ಕೇಳ್ಕೊತಿದ್ರೆ, ಮಕ್ಕಳುಗಳಲ್ಲಿ ಬೆಳೆಯುವಾಗ ಅವ್ರ ಆರೋಗ್ಯ ಸಮಸ್ಯೆ ಇರ್ತದೆ. ಮತ್ತೆ ಮಕ್ಕಳುಗಳು ಹಠಮಾರಿತನ ಇರೋಕ್ಕೆ, ಓದದೇ ಇರೋಕ್ಕೆ ಕೆಲವು ಕಾರಣಗಳಿರ್ತದೆ. ಅಂಥ ಕಾರಣಗಳನ್ನ ನಾವು ಗುರುತಿಸಿ ಆ ಮಕ್ಕಳಲ್ಲಿ ಪ್ರತಿಭೆ ಇರೋದನ್ನ ತೋರಿಸ್ಬೇಕು. ಮತ್ತೆ ಆ ಮಕ್ಕಳು ಸಮಾಜದ ಆಸ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅಂಥ ಮಕ್ಕಳನ್ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಸರ್, ಅದೇ ಯಾಕೆ ಕೇಳಲ್ಲ ಅನ್ನೋದು ಅವ್ರಿಗೆ ವೈದ್ಯಕೀಯವಾಗಿ ಅವರಿಗೆ ಒಂದು ಟೆಸ್ಟ್ಗಳನ್ನ ನಾವು ಮಾಡಿಸ್ಬೇಕಾಗಿರ್ತದೆ, ಕೌನ್ಸಿಲಿಂಗ್ನ ಮಾಡಿಸ್ಬೇಕಾಗಿರ್ತದೆ, ಆರೋಗ್ಯದಲ್ಲಿ ಏನು ಪರಿಣಾಮ ಬೀರ್ತಾ ಇದೆ ಅಂತ ನೋಡಬೇಕಾಗ್ತದೆ. ಮತ್ತು ಅವ್ರ ಮನಸ್ಥಿತಿ ಯಾವ ಥರ ಇದೆ ಅಂತ ಇವೆಲ್ಲ ನಾವು ತಿಳ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಒಂದು ವೈದ್ಯಕೀಯ ಇರ್ಬೋದು, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಮತ್ತು ಆಧ್ಯಾತ್ಮಿಕವಾಗಿ ಆ ಮಕ್ಕಳಲ್ಲಿ ನಾವು ಬಲ ತುಂಬ್ತಾ ಹೋದರೆ ಖಂಡಿತವಾಗ್ಲೂ ಆ ಮಕ್ಕಳ ಪರಿವರ್ತನೆ ಒಂದೇ ಅಂತಾರೆ. ಮೊದಲನೇದಾಗಿ ನನಗೆ ಮಕ್ಕಳುಗಳು ಭಯಮುಕ್ತವಾದ ಜೀವನ ನಡೆಸಬೇಕು ಅನ್ನೋದು ಈ ಕ್ಯಾಂಪ್ನ ಮುಖ್ಯ ಉದ್ದೇಶ ಆಗಿದೆ. ಮತ್ತೆ ಅವರು ಸಂತೋಷವಾದ ಜೀವನ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಮತ್ತೆ ಅಜ್ಞಾನದಿಂದ ಜ್ಞಾನದೆಡೆಗೆ ಬರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಒಂದು ಮೌಢ್ಯದಿಂದ ಈಚೆ ಬರಬೇಕು. ಮತ್ತೆ ಪ್ರಜ್ಞಾಪೂರ್ವಕವಾಗಿ ಒಳ್ಳೆ ಜೀವನ ನಡೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಕ್ಯಾಂಪ್ನ 4 ವಿಭಾಗವಾಗಿ ವಿಂಗಡಣೆ ಮಾಡಿದ್ದೀನಿ. ಅಂದರೆ 1 ವಿಭಾಗದಲ್ಲಿ ಓದೋಕ್ಕೆ ಒತ್ತನ್ನ ನಾವು ಕೊಟ್ಟಿದ್ದೀವಿ ಬೇಸಿಕ್ಗೆ. 2ನೇದ್ರಲ್ಲಿ ಬಂದು ನಾವು ಅವ್ರಿಗೆ ಒಂದು ಅವ್ರ ಫ್ಯಾಷನ್ ಏನು ಅವ್ರಿಗೆ ಯಾವುದ್ರಲ್ಲಿ ಕಲಿಯೋಕ್ಕೆ ಆಸಕ್ತಿ ಇರ್ತದೆ ಅಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತೀವಿ. 3ನೇದು ಕೌಶಲ್ಯ ಅಭಿವೃದ್ಧಿ. ಅವನು ಮುಂದೆ ಓದೋ ಜೊತೆಗೆ ಬಿಸ್ನೆಸ್ನಲ್ಲಿ ಅವನು ಸದೃಢವಾಗಿ ಸಮಾಜ ಕಟ್ಟೋದು ಮತ್ತು ಅವನ ಕುಟುಂಬನ ಕಟ್ಕೊಳ್ಳೋಂಥ ಕೆಲಸ ಮಾಡಬೇಕು ಅಂತ ಅದಕ್ಕೆ ನಾವು ಆದ್ಯತೆ ಕೊಟ್ಟಿದ್ದೀವಿ. ಮತ್ತು 4ನೇದು ಕ್ರೀಡೆಗೆ, ಅವರಲ್ಲಿರುವಂಥ ಕ್ರೀಡೆಯನ್ನು ಗುರುತಿಸಿ ಆ ಕ್ರೀಡೆಗೆ ಪ್ರೋತ್ಸಾಹ ಮಾಡುವಂಥ ಕೆಲಸಗಳನ್ನ ನಾವು ಮಾಡಿದ್ವಿ. ಇದರಲ್ಲಿ ರೆಗ್ಯುಲರ್ ಆಗಿ ಎಷ್ಟು ಮಕ್ಕಳಿರ್ತೋ ಅಷ್ಟು ಮಕ್ಕಳುಗಳು ಸ್ವಿಮ್ಮಿಂಗ್ನ ಕಲೀಲೇಬೇಕು, 2ನೇದು ಕರಾಟೆನ ಕಲೀಲೇಬೇಕು, 3ನೇದು ಯೋಗನ ಕಲೀಲೇಬೇಕು. ಈ ಒಂದು ವಿಶೇಷವಾದ ಕಾರ್ಯಕ್ರಮದ ಮುಖಾಂತರ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ. ಎಲ್ಲ ಸಂಪೂರ್ಣ ಉಚಿತವಾಗಿರುತ್ತೆ. ಸಾರ್ವಜನಿಕರು ಮತ್ತೆ ಆ ಕುಟುಂಬದವರು ಅವ್ರ ಕೈಲಾಗಿದ್ದ ಸಹಾಯನ ಅವರು ಮಾಡ್ಬೋದು. ದಯವಿಟ್ಟು ಈ ಒಂದು ಕಾರ್ಯಕ್ರಮನ ಬಸವ ಮಾರ್ಗ ಉಚಿತವಾಗಿ ಮಾಡ್ತಾ ಇದೆ.
ಇದರಲ್ಲಿ ಸಾರ್ವಜನಿಕರು ಮತ್ತೆ ಇಲ್ಲಿ ಬರುವಂತ ಕ್ಯಾಂಪ್ನ ತಂದೆ ತಾಯಿ ಪೋಷಕರು ಅವರು ದಯವಿಟ್ಟು ನಿಮ್ಮ ಕೈಲಾಗಿದ್ದ ಸಹಾಯನ ಮಾಡಿದ್ರೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಾನು ಮಾಡ್ತೀನಿ ಸರ್. ಸರಿ ಸುಮಾರು ನಾನು 50 ಜನನ ನಾನು ಟೀಮ್ನ ನಾನು ರೆಡಿ ಮಾಡಿದ್ದೀನಿ. ಟೀಚಿಂಗ್ಗೆ ಓದಕ್ಕೆ ಸಂಬಂಧಪಟ್ಟಂಗೆ ಸರಿ ಸುಮಾರು 8ರಿಂದ 10 ಜನ ಟೀಚರ್ಸ್ ಇರ್ತಾರೆ. ಕೌಶಲ್ಯ ಅಭಿವೃದ್ಧಿ ಟೀಚಿಂಗ್ ಮಾಡೋಕ್ಕೆ 10 ಜನ ಟೀಚರ್ಸ್ ಇರ್ತಾರೆ. ಮತ್ತೆ ಅವ್ರಿಗೆ ಕ್ರೀಡೆಗೆ ಸಂಬಂಧಪಟ್ಟಕ್ಕೆ ರೆಡಿ ಮಾಡೋಕ್ಕೆ 5 ಜನ ಇರ್ತಾರೆ. ಅದ್ರ ಜೊತೆಗೆ ಅವ್ರಿಗೆ ಯೋಗ, ಧ್ಯಾನ, ಕರಾಟೆ, ಸಂಗೀತ ಹೆಚ್ಚು ಕಡಿಮೆ ಒಂದು 50ರಿಂದ 60 ಜನ ಸಿಬ್ಬಂದಿ ವರ್ಗಗಳನ್ನ ನಾನು ಇಲ್ಲಿ ವ್ಯವಸ್ಥಿತವಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸರ್. ಜೊತೆಗೆ ಇಲ್ಲಿ ಡಾಕ್ಟರ್ಸ್ಗಳು ಕೆಲಸ ಮಾಡ್ತಾರೆ. ಸೈಕ್ಯಾಟ್ರಿಕ್ ಡಾಕ್ಟರು ಮತ್ತು ಫಿಸಿಷಿಯನ್ ಮತ್ತು ಬ್ರದರ್ಸ್ಗಳು ಮತ್ತು ಕೌನ್ಸಿಲರ್ಸ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್. ಇಲ್ಲಿ ಬಂದ ಮೇಲೆ ಮತ್ತೆ ಮಕ್ಕಳು ಹೋಗೋಕ್ಕೆ ಯಾವುದೇ ಒಂದು ಅವಕಾಶ ನಾವು ಕೊಡಲ್ಲ. ಪ್ರತಿ ಸಂಡೇ ಫ್ಯಾಮಿಲಿ ಪೋಷಕರಿಗೋಸ್ಕರ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಪ್ರತಿಯೊಂದು ಪೋಷಕರ ತಂದೆ ತಾಯಿ ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಅವ್ರು ಭಾಗವಹಿಸ್ತಾರೆ. ಅವ್ರು ಭಾಗವಹಿಸೋದು ಮಕ್ಕಳುಗಳು ನೋಡಿ ಖುಷಿ ಪಡ್ತಾರೆ. ಪ್ರತಿ ಸಂಡೇ ಅದಕ್ಕೆ ವ್ಯವಸ್ಥೆಗಳನ್ನ ನಾವು ಮಾಡಿಕೊಟ್ಟಿದ್ವಿ. ಬರಲೇಬೇಕು. ಪ್ರತಿ ಭಾನುವಾರ ಪೋಷಕರು ಮನೆಯವರು ಬಂದು ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸರ್. ಮೇಯ್ನ್ ನಾವು ಈ ಸರಿ ಮಕ್ಕಳುಗಳಿಗೆ ತುಂಬಾ ವಿಶೇಷವಾದ 2 ಥರ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ವಿ. ಯಾವ ಥರ ಫುಡ್ನ ತಿನ್ನಬೇಕು, ಯಾವ ಥರ ಫುಡ್ನ ತಿನ್ನಬಾರ್ದು, ಯಾವ ಥರ ಫುಡ್ನ ತಿನ್ನಬೇಕು ಅಂತದಕ್ಕೆ ನ್ಯೂಟ್ರಿಷನ್ ನಾವು ಆಗಲೇ ಮಾತುಕತೆ ಮಾಡ್ಕೊಂಡಿದ್ವಿ. ಹೆಲ್ದಿ ಫುಡ್ಗಳನ್ನ ಕೊಡಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಯಾವ ಸಮಯದಲ್ಲಿ ತಿನ್ನಬೇಕು ಅನ್ನೋದನ್ನು ವ್ಯವಸ್ಥಿತವಾಗಿ ನಾವು ಮಾಡಿದ್ವಿ. 2ನೇದು ಬಂದು ಯಾವ ಫುಡ್ಗಳನ್ನ ತಿನ್ನಬಾರ್ದು ಅನ್ನೋ ಥರದ್ದು ಮಕ್ಕಳಲ್ಲಿ ಜಾಗೃತಿಗಳನ್ನ ನಾವು ಮೂಡ್ಸೋಕ್ಕೆ ಅದಕ್ಕೊಂದು ಸಿಬ್ಬಂದಿ ವರ್ಗಗಳು ರೆಡಿ ಇದೆ ಸರ್. ಅದಕ್ಕೆ ನಮ್ಮಲ್ಲೇ ಅದಕ್ಕೊಂದು ಗ್ರೂಪ್ನ ಮಾಡ್ತಾ ಇದ್ದೀವಿ. ಬಸವ ಮಾರ್ಗದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯನೂ ಪ್ರತಿದಿನ ಅವ್ರಿಗೆ ನಾವು ವಾಟ್ಸಪ್ ಗ್ರೂಪ್ ಮುಖಾಂತರ ನಾವು ಅವ್ರ ಮನೆಯವರಿಗೆ ತಲುಪಿಸೋಂಥ ಕೆಲಸಗಳನ್ನ ಮಾಡ್ತೀವಿ. ಜೊತೆಗೆ ಮನೆಯವ್ರಿಗೂ ಯಾವ್ದಾರ ವಿಷಯಗಳು ತಿಳ್ಕೊಬೇಕು ಅಂದರೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿದ್ರೆ ನಾವು ಮಾಹಿತಿಗಳನ್ನ ನಾವು ಕೊಡ್ತೀವಿ. ದಯವಿಟ್ಟು ಬೇರೆ ದಾನಿಗಳಿರ್ಬೋದು ಮತ್ತು ವಾಲಂಟಿಯರ್ಸ್ ಇರ್ಬೋದು, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಬಂದು ಭಾಗವಹಿಸ್ಬೋದು. ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆನ ಮಕ್ಕಳುಗಳಿಗೆ ಹಂಚುವಂಥ ಕೆಲಸಗಳನ್ನ ನೀವು ಮಾಡ್ಬೋದು. ಅದರಿಂದ ಮಕ್ಕಳುಗಳಿಗೆ ತುಂಬ ಅನುಕೂಲ ಆಗ್ತದೆ. ಜೊತೆಗೆ ನಿಮ್ಮ ಕೈಲಾದಂಥ ಯಾವುದೇ ಥರದ ಸಹಾಯ ಸಹಕಾರಗಳನ್ನ ನೀವು ಬಸವ ಮಾರ್ಗ ಮಾಡಿದ್ರೆ ನಾವು ತುಂಬಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಇದನ್ನ ಆಯೋಜನೆ ಮಾಡ್ತೀವಿ. ಎಲ್ಲ ಪೋಷಕರು ನಾನು ಹೇಳೋದು ಇಷ್ಟೇನೆ, ಯಾವ ಮಕ್ಕಳು ಜಾಣರಲ್ಲ, ಯಾವ ಮಕ್ಕಳು ದಡ್ಡರಲ್ಲ, ಎಲ್ಲರಲ್ಲೂ ಒಂದು ಪ್ರತಿಭೆ ಇರ್ತದೆ. ಅದನ್ನ ಗುರುತಿಸುವಂತ ಮನೋಭಾವನ ನಾವು ಪೋಷಕರಾಗಿ ಇಟ್ಕೋಬೇಕು. ನಾನು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ದಡ್ಡರಲ್ಲ, ಪೆದ್ದರಲ್ಲ, ಅವರಲ್ಲೂ ಜಾಣ್ಮೆ ಜಾಗೃತಿ ಇದೆ. ಅದನ್ನ ನೀವು ಗುರುತಿಸುವಂತ ಕೆಲಸನ ನೀವು ದಯವಿಟ್ಟು ಮಾಡಿ. ನಿಮ್ಮ ಮಕ್ಕಳು ಓದ್ತಿಲ್ವಾ ಚಿಂತೆ ಮಾಡಬೇಡಿ, ಹೇಳಿದ ಮಾತು ಕೇಳ್ತಿಲ್ವಾ ಚಿಂತೆ ಮಾಡಬೇಡಿ, ಮತ್ತೆ ಹಠಮಾರಿತನದಲ್ಲಿದ್ದೀರಾ ನೀವು ಚಿಂತೆ ಮಾಡಬೇಡಿ. ನಿಮ್ಮ ಮಕ್ಕಳನ್ನ ನಿಮ್ಮ ಕೈಲಿ ನೋಡ್ಕೊಳಕ್ಕಾಗಲ್ಲ, ಅವ್ರು ಸರಿ ಇಲ್ಲ ಅಂತ ನಿಮ್ಮಲ್ಲಿದ್ದರೆ ನಮ್ಮ ಬಸವ ಮಾರ್ಗ ಕ್ಯಾಂಪ್ಗೆ ನೀವು ಅವ್ರನ್ನ ಕೊಟ್ಟರೆ ಸಂಪೂರ್ಣ ಪರಿವರ್ತನೆ ಹೊಂದುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಕೈಲಾದಂಥ ಸೇವೆನ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯನ ಕಲ್ಪಿಸೋಕ್ಕೆ ನಾವು ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಸಹಕಾರ ಮಾಡಿಕೊಡ್ತೀವಿ. ಅಂದರೆ ಸರ್, ಈಗ ಕೆಟ್ಟ ಮೇಲೆ ಸರಿ ಮಾಡೋ ಬದಲು ಕೆಳಕ್ಕಿಂತ ಮುಂಚೆನೇ ಸರಿ ಮಾಡಬೇಕು ಅನ್ನೋ ಉದ್ದೇಶ ಬಸವ ಮಾರ್ಗದಾಗಿದೆ. ಮತ್ತು ಗೊತ್ತಿಲ್ಲದ ತಪ್ಪಾಗಿರುವಂಥದ್ದು, ತಪ್ಪು ದಾರಿಗೆ ಹೋಗಿರುವಂಥ ಮಕ್ಕಳನ್ನ ಪರಿವರ್ತನೆ ಹೊಂದಿಸ್ಬೇಕು ಅನ್ನೋದೇ ಬಸವ ಮಾರ್ಗದ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂದಂಗೆ ಈ ಮಕ್ಕಳನ್ನ ನಾವು ಯಾವ ರೀತಿನಾರು ನಾವು ರೆಡಿ ಮಾಡ್ಬೋದು ಅಂತ ಒಂದು ಅವಕಾಶ ನನ್ನ ಬಸವ ಮಾರ್ಗ ಸಿಕ್ಕಿದೆ. ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮಕ್ಕಳನ್ನ ಮನೆಗೆ ಆಸ್ತಿ ಮಾಡಿದ್ರೆ ದೇಶಕ್ಕೆ ಆಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಸವ ಮಾರ್ಗ ಯಾವುದೇ ಒಂದು ವೈಯಕ್ತಿಕವಾಗಿ ಒಂದು ನಿರ್ಧಾರಗಳನ್ನ ತಗೊಳ್ಳೋದಲ್ಲಿ ಯೋಧನೆಗಳು ಯಾವತ್ತೂ ಇಲ್ಲಿ ತನಕ ಮಾಡಿಲ್ಲ. ನಾವು ಅದನ್ನ ಮಾಡಬೇಕು ಅಂದ್ರೆ ನಮ್ಮ ಬಸವ ಮಾರ್ಗದಲ್ಲಿರುವಂಥ ಪ್ರತಿಯೊಂದು ಅಮೂಲ್ಯವಾಗಿ ದೇವರುಗಳನ್ನ ಮತ್ತೆ ಇಲ್ಲಿರುವಂಥ ಎಲ್ಲರದು ಒಂದು ಸಹಾಯ ಸಹಕಾರ ಮತ್ತು ಸಾರ್ವಜನಿಕರ ಸಹಾಯ ಸಹಕಾರ ಮಾರ್ಗದರ್ಶನ ತಗೊಂಡು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಈ ಮುಂದೆ ಮಕ್ಕಳಿಗೋಸ್ಕರ ವಿಶೇಷವಾಗಿ ಏನಾರ ಅಂತಲ್ಲ, ಸ್ಕೂಲಿಗೆ ಸಂಬಂಧಪಟ್ಟಾಗ ಮಾಡಬೇಕು ಅಂತ ಯೋಜನೆಯಲ್ಲಿ ನಾವು ಇದ್ದೀವಿ. ಖಂಡಿತವಾಗ್ಲೂ ಅದನ್ನು ಸಾರ್ವಜನಿಕರು ನಾವು ಮಾಡ್ತೀವಿ. ಈ ಕ್ಯಾಂಪ್ಗೆ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ ನಾವು ಬಸವ ಮಾರ್ಗದ ನಂಬರ್ಗಳನ್ನ ನಾವು ಹಾಕಿರ್ತೀವಿ. ಮೊದಲು ಬಂದಂಥ 100 ಮಕ್ಕಳುಗಳಿಗೆ ಮಾತ್ರ ಅವಕಾಶ ಇರ್ತದೆ. ಅದರಲ್ಲಿ ನಮ್ಮ ಷರತ್ತುಗಳು ಇರ್ತದೆ, ಆ ಷರತ್ತುಗಳಿಗೆ ಅನುಗುಣವಾಗಿ ಇರಬೇಕಾಗ್ತದೆ. ಜೊತೆಗೆ ಇದು ಸಂಪೂರ್ಣವಾಗಿ ಬಸವ ಮಾರ್ಗ ಉಚಿತವಾಗಿ ಮಾಡ್ತಾ ಇದ್ದೆ. ಇದನ್ನ ನಿಮ್ಮ ಕೈಲಾದಂಥ ಸಹಾಯನ ಪೋಷಕರು ಸಾರ್ವಜನಿಕರು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಬಸವ ಮಾರ್ಗ ಸಂಸ್ಥೆಗೆ ಫೋನ್ ಮಾಡಿದ್ರೆ ಇಲ್ಲ ಅದಕ್ಕೆ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ನಾವು ಕೊಡ್ತೀವಿ.